ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ರೀ ಹೇಳ್ರಿ. ಸರ್ ನಮಸ್ತೆ. ಹಾಂ ನಮಸ್ಕಾರ ಹೇಳ್ರಿ. ಸರ್ ನಮಗೊಂದು ಟಾಟಾ ಇಂಡಿಕಾ ಕಾರ್ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ವೈಟ್ ಬೋರ್ಡು, ಹಾಂ ಹೌದು ರೀ. ಏನೈತೆ ರೀ ಮಾಡಲು? ಅದು 2012 ರೀ ಅದು. 2012 ಮಾಡಲ್ ಐತ್ರಿ? ಹಾಂ ಓಕೆ. ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಸೆಕೆಂಡ್ ಓನರ್ನಾಗ ಐತ್ರಿ ಸರ್ ಈಗ ಅದು. ಗಾಡಿ ಯಾರು ತೊಗೊಂತಾರೆ ಅವ್ರು ಥರ್ಡ್ ಓನರ್ ಆಗ್ತಾರೆ? ಹಾಂ ಥರ್ಡ್ ಓನರ್ ಆಗ್ತಾರೆ ರೀ ತೊಗೊಳೋರು. ರನ್ನಿಂಗ್ಲಿ ಎಷ್ಟು ಆಗೈತೆ ಸರ್ ಕಿಲೋಮೀಟ್ರು? 1,80,000 ಆಗೈತೆ ರೀ. 1,80,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತೆ ರೀ ಇದು? ಹೌದು ಸರ್. ಓಕೆ. ಮೀಟ್ರ್ ಎಲ್ಲ ಚಲ್ತಿನೇ ಐತ್ರಿ? ಹಾಂ ಎಲ್ಲ ಚಲ್ತಿನೇ ಐತ್ರಿ. ಶೋರೂಮ್ ರೆಕಾರ್ಡ್ ಏನು ಇರಲ್ಲ ಇದು, ಹೊರಗಡೆ ಕೂಡ ಸರ್ವಿಸ್ ಆಗಿರುತ್ತೆ, ಯಾಕಂದರೆ ಟಾಟಾ ಇಂಡಿಕಾ ಓಲ್ಡ್ ಮಾಡಲ್ಲ ಇದು, ಹೌದಲ್ಲ? ಹಾಂ ಓಕೆ. ಏನು ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರಾ ಸರ್ ನೀವು? ಶೋರೂಮಲ್ಲಿ ಅಂತೇನಿಲ್ಲ ರೀ, ಇಲ್ಲೇ ಹೊರಗಡೆ ಲೋಕಲ್ ಮಾಡ್ತಿದ್ರಿ. ಓಕೆ. ಇನ್ನು ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಟಿದ್ರೆ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರು? ಟೈರ್ ಸರ 5 ಹೊಸವು ನೋಡ್ರಿ, ಸ್ಟೆಪ್ನಿಯಿಂದ ಹಿಡಿದು ಅಷ್ಟು ಫುಲ್ ಹೊಸವ. ಹೊಸವೇ ಐತ್ರಿ ಟೈರು? ಹಾಂ 5ಕ್ಕೆ 5 ಟೈರು ಹೊಸದ. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓರ್ಜಿನಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರಿ? ಇಲ್ಲ ರೀ ಆ ಥರ ಏನಿಲ್ಲ. ನಿಮ್ಮ ಕೈಯಾಗ ಮಾತ್ರ ಕ್ಲಿಯರ್ ಐತ್ರಿ? ಆಯ್ತು ರೀ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಕೊಂಡ್ರಿ ಸರ್? ಎಲ್ಲ ನೀಟ್ನೆಸ್ ಐತೆ ಸರ್, ಕೆಲಸ ಅಂತೂ ಈಗ ಏನಿಲ್ಲ, ಹ್ಞೂ ಎಲ್ಲ ನೀಟ್ ಐತೆ ರೀ. ಇಂಜನ್ ಕೆಲಸ ಆಲ್ರೆಡಿ ಆಗೈತಿ ಏನು ರೀ? ಇಂಜನ್ ಕೆಲಸ ಈಗ ಸದ್ಯಕ್ಕೆ ಮಾತ್ರ ಏನೂ ಇಲ್ಲ ಸರ, ಎಲ್ಲ ಕಂಡೀಷನ್ ಐತೆ ರೀ. ಚೋಲ್ಡ್ ಇಂಜನ್ ಐತ್ರಿ? ಹೌದು ರೀ. ಓಕೆ. ಏನು ಬರುತ್ತೆ ನಿಮ್ಮ ಕೈಯಲ್ಲಿ ಮೈಲೇಜ್ ಎಲ್ಲ? ಬರ್ತೈತೆ ರೀ 22 24 ಹಿಂಗೆ ಡೀಸೆಲ್. ಓಕೆ. ಡೀಸೆಲ್ ವೇರಿಯಂಟು 22 ಪ್ಲಸ್ ತನಕ ಬರ್ತೈತೆ ರೀ? ಹ್ಞೂ. ಓಕೆ. ಸರ್ ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದಾದ್ರೆ ಫ್ಯೂಚರ್ಸ್ ಏನೇನು ಐತ್ರಿ ಇದಕ್ಕೆ? ಪವರ್ ವಿಂಡೋ ಐತೆ ಸರ, ಪವರ್ ಸ್ಟೇರಿಂಗ್ ಐತಿ, AC ಐತಿ, ಸೆಂಟ್ರಲ್ ಲಾಕ್ ಐತಿ, ಹ್ಞೂ ಓಕೆ. ಸಿಸ್ಟಮ್ ಐತೆ ರೀ. ಮ್ಯೂಸಿಕ್ ಸಿಸ್ಟಮ್ ಕೂಡ ಐತ್ರಿ ಗಾಡಿ ಒಳಗೆ? ಆಯ್ತು. ಇವಾಗ ಇದು ಏನು ಸೆಂಟ್ರಲ್ ಲಾಕ್ ಆತಿಲ್ಲ, ನೀವು ಆಫ್ಟರ್ ಮಾರ್ಕೆಟಿಂಗ್ ಎಕ್ಸ್ಟ್ರಾ ಫಿಟೆಡ್ ಮಾಡ್ತೀರೇನು ರೀ? ಹಾಂ ಅದು ಸೆಂಟ್ರಲ್ ಲಾಕ್ ಎಕ್ಸ್ಟ್ರಾ ಬಿಟ್ಟೈತೆ ರೀ, ಪವರ್ ವಿಂಡೋ ಎಲ್ಲ ಕಂಪ್ನಿದು ಐತಿ. ಓಕೆ. ಅದು ಕಂಪ್ನಿ ಫಿಟೆಡ್. ಓಕೆ. ಇವಾಗ ಸೆಂಟ್ರಲ್ ಲಾಕ್ ನೀವು ಎಲ್ಲ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ದೀರಾ? ಹೌದು ರೀ. ಓಕೆ. ಸರ್ ಇವಾಗ ನಿಮ್ಮ ವೆಹಿಕಲ್ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ತಮ್ಮ ಓನ್ ಯೂಸ್ಗೆ ಆಗಿರ್ಬೋದು ಮತ್ತು ಅವ್ರ ಫ್ಯಾಮಿಲಿ ಯೂಸ್ಗೆ ಆಗಿರ್ಬೋದು ಓಡಿಸ್ಕೋಬೋದು? ಆರಾಮ್ ಯೂಸ್ ಮಾಡ್ಕೋಬೋದು. ಆಮೇಲೆ ಮಾಡಲ್ 2012 ರೀ. ಹ್ಞೂ ಓನರ್ ಸೆಕೆಂಡ್. ಇನ್ಶೂರೆನ್ಸ್ ಪ್ರೆಸೆಂಟ್ ಇವತ್ತು ಹಾಕೈತೆ ನೋಡ್ರಿ, ಇವತ್ತಿಂದ 1 ವರ್ಷ ಇನ್ಶೂರೆನ್ಸ್ ಐತಿ. ಓಕೆ. ಇನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಎಲ್ಲಿ ತನಕ ರನ್ನಿಂಗ್ ಐತ್ರಿ? ಇನ್ನೂ 2.5 ವರ್ಷ ಐತ್ರಿ ಅದು, 27 10ನೇ ತಿಂಗಳ ಮಟ್ಟ ಐತಿ. ಓಕೆ. ಇನ್ನು ಇನ್ಶೂರೆನ್ಸು ಇವತ್ತೇ ಪ್ರೆಸ್ ಕಟ್ಸಿದ್ದೀರಾ? ಹಾಂ ಇವತ್ತೇ ಕಟ್ಟಿದ್ದಾರೆ ರೀ. ಓಕೆ. 1 ವರ್ಷ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ ಗಾಡಿ ಯಾರು ತೊಗೊಂತಾರೋ ಅವ್ರಿಗೆ? ಹೌದು ಹೌದು ರೀ. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ 1,10,000 ಹೇಳ್ತೇನೆ ರೀ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ರೀ ನಿಮ್ಮ ಕಡೆಯಿಂದ ಬಂದ್ರೆ. ಓಕೆ. ಮಾಡಲು 2012 ತಾವು ಸೆಕೆಂಡ್ ಓನರ್, ಗಾಡಿ ತೊಗೊಂಡು ಥರ್ಡ್ ಓನರ್ ಆಗ್ತಾರೆ? ಹೌದು ಹೌದು ರೀ. ಓಕೆ. 5 ಟೈರ್ ಕೂಡ ಇದಕ್ಕೆ ಇದು ಹೊಸ ಹಾಕ್ಸಿದ್ರೆ ಅಂತ ಹೇಳ್ತಿದ್ದಾರೆ. ಇವಾಗ ರೇಟ್ ಬಂದ್ಬಿಟ್ಟು 1,10,000 ಹೇಳಕತ್ತೀರಿ. ಹ್ಞೂ ರೀ. ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶ್ವಲ್ ಏನು ಮಾಡ್ತೀರಿ ಸರ್? ಏನು ಸರ್, ಒಂದು 5,000 ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ರೀ. 1,00,000 ಗಾಡಿ ಕೊಡ್ತೀರಾ? ಫೈನಲ್ 1,00,000 ಬಂದ್ರೆ ಕೊಡ್ತೀನಿ ಸರ್ ಲಾಸ್ಟ್. ಓಕೆ. ಗಾಡಿ ತೊಗೊಂಡ್ರೆ ಇವಾಗ ಟೈರ್ ಹಾಕ್ಸ್ಕೋಬೇಕು ಅನ್ನೋದನ್ನು ಚಿಂತೆ ಇಲ್ಲ, ಆರಾಮಾಗಿ ಟೈರ್ನು ಕೂಡ ಹಾಕ್ಸಿದಾರೆ ನೀವು, ಆರಾಮ್ ಓಡಿಸ್ಕೋದು ಅಷ್ಟೇ ಕೆಲಸ ಅವ್ರದ್ದು. ಹೌದು ಹೌದು ರೀ. ಓಕೆ. ಇದು ಇನ್ನು 1,00,000 ಫೈನಲ್ ರೇಟ್ ಆಗುತ್ತೆ ಸರ್? ಇನ್ನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ಇಲ್ಲ ಸರ್, ಫೈನಲ್ 1,00,000 ಲಾಸ್ಟ್ ರೇಟ್. ಓಕೆ. ಗಾಡಿನಂತೂ ಲೊಕೇಶನ್ ರೀ? ಹಾವೇರಿ ಹತ್ರ ಸವಣೂರು. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು ಸರ್, ಇದೇ ನಂಬರ್ ಐತಿ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್.